ಸುಮಾರು ಈಗ ಆಲೆ 1:30 ಆಗಿದೆ. ನಾವೀಗ ಏರ್ಪೋರ್ಟ್ ಕಡೆ ಹೊರಟಿದೀವಿ. ಸೊ ಇವರು ಭರತ್ ಬ್ರೋ, ಇವರು ನಮ್ ಸರ್ಪ್ರೈಸ್ ವಿಜಯ್ ಅಂತ, ಹಿಯರ್ ಅವಿನಾಶ್, ಇವರು ಸುಂದರೇಶ್ ಬೈ ಅಲ್ಲ, ಸುಂದರೇಶ್ ಅಣ್ಣ ಅವರು. ಸೊ ಈಗ ನಾವೆಲ್ಲ ಏರ್ಪೋರ್ಟ್ ಕಡೆ ಹೊರಟಿದೀವಿ. ಸೊ ಅವನ್ ಲೆಟ್ಸ್ ಗೋ. ನಾವೀಗ ಆಲ್ಮೋಸ್ಟ್ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಸೊ ಈಗ ನೆಕ್ಸ್ಟ್ ಲಗೇಜಸ್ ಹೋಗಿ ಡ್ರಾಪ್ ಮಾಡಿ, ಸೊ ಇಲ್ಲಿಂದ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತೀವಿ. ಸೊ ಅಲ್ಲೇ ಹೊಟ್ಟೆ ಸಿಗ್ತದೆ ನಮ್ಗೆ. ಗುಡ್ ಮಾರ್ನಿಂಗ್. ನಾವೀಗ ಡೆಲ್ಲಿ ರೀಚ್ ಆಗಿದ್ದೀವಿ. ಸೊ ಈಗ ನಾವು ಡೆಲ್ಲಿಯಿಂದ ರಿಷಿಕೇಶ್ ಹೋಗ್ತೀವಿ. ಸೊ ರಿಷಿಕೇಶ್ಗೆ ನಾವು ಊಬರ್ ಮಾಡೋದ ಇಲ್ಲ ಬಸ್ಸಲ್ಲಿ ಹೋಗೋದ ಡಿಸ್ಕಷನ್ ಮಾಡ್ತಿದ್ವಿ. ನೋಡೋಣ ಹೇಗೆ ಹೋಗ್ತೀವಿ, ಇನ್ನೊಂದು ಸ್ವಲ್ಪದ್ರಲ್ಲಿ ಅಪ್ಡೇಟ್ ಮಾಡ್ತೀವಿ. ಭರತ್ ತುಂಬ ಹುಡುಕ್ತಾ ಇದ್ದಾರೆ ಎಂತಲ್ಲಿ ಹೋಗೋದು ಅಂತ. ಹುಡುಕ್ತಾ ಇದ್ದಾರೆ. ನಮಗೆ ಡೆಲ್ಲಿ ಟು ರಿಷಿಕೇಶ್ಗೆ ಹೋಗೋಕ್ಕೆ 2 ವೇಸ್ ಇತ್ತು. ಸೊ 1 ವೇ ಬಂದು ಡೆಲ್ಲಿ ಟು ಕಾಶ್ಮೀರಿ ಗೇಟ್. ಸೊ ಅದು ಕಾಶ್ಮೀರಿ ಗೇಟ್ ಬಂದು ಒಂದು ಬಸ್ ಸ್ಟಾಪ್ ಡೆಲ್ಲಿಲಿ. ಸೊ ಅಲ್ಲಿ ಹೋಗಿದ್ರೆ ನಮಗೆ ರಿಷಿಕೇಶ್ಗೆ ಡೈರೆಕ್ಟ್ ಬಸ್ಸಸ್ ಸಿಗ್ತಿತ್ತು. ಸೊ ಅದು ಅಪ್ರಾಕ್ಸಿಮೇಟ್ಲಿ ನಮಗೆ ಅರೌಂಡ್ 500 to 600 ಅದು ಏನಿದೆ AC ಬಸ್ಸಸ್ ಬುಕ್ ಮಾಡ್ಕೊಂಡಿರೋ ಚಾರ್ಜ್ ಆಗಿರೋದು. ಇನ್ನು ನಾರ್ಮಲ್ ಬಸ್ಸಸ್ ಅಂದರೆ 300 ಅಷ್ಟೇ ಆಗ್ತಿತ್ತು. ಸೊ ಇನ್ನೊಂದು ನೆಕ್ಸ್ಟ್ ಆಪ್ಷನ್ ಬಂದು ನಾವು ಊಬರ್ ಇಲ್ಲ ಓಲಾ ಬುಕ್ ಮಾಡ್ಕೊಂಡು ಡೈರೆಕ್ಟ್ ರಿಷಿಕೇಶ್ಗೆ ಕ್ಯಾಬ್ ತೊಗೊಂಡು ಹೋಗೋದಿತ್ತು. ಸೊ ನಾವು ಯೋಚನೆ ಮಾಡಿದ್ದು, ಮತ್ತೆ ನಾವು ಅಷ್ಟು ಅರ್ಲಿ ಮಾರ್ನಿಂಗ್ ಅಲ್ಲೇ ನಿದ್ದೆಗೆಟ್ಟು ಹೋಗಿದ್ದೀವಿ. ಸೊ ಮತ್ತೆ ಏನಿದು ಬಸ್ನ ಹುಡುಕಿ ಹೋಗೋದೆಲ್ಲ ಟಯರ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಪ್ಲಾನ್ ಮಾಡಿದ್ವಿ ಅಂದರೆ ಡೆಲ್ಲಿ ಟು ರಿಷಿಕೇಶ್ ಊಬರ್ ಬುಕ್ ಮಾಡಿದ್ವಿ. ಸೊ ಊಬರಲ್ಲಿ ಎರ್ಟಿಗಾ ಕಾರ್ಗೆ ನಮಗೆ 6000 ತೋರಿಸ್ತಿತ್ತು. ಸೊ ವಿತೌಟ್ 6000 ಇಟ್ಸ್ ನಾಟ್ ಅ ಬಿಗ್ ಡೀಲ್. ಸೊ 4 ಜನ ಇದ್ರೆ ಶೇರಿಂಗಲ್ಲಿ ಕಮ್ಮಿ ಆಗುತ್ತೆ ಅಂತ ನಾವೆಲ್ಲ ಪ್ಲಾನ್ ಮಾಡಿ ಹೊರಟ್ವಿ. ಸೊ ಇದಾದ್ಮೇಲೆ ಏನಾಯ್ತು ಅಂದ್ರೆ, ನಾವು ರಿಷಿಕೇಶ್ ರೀಚ್ ಆದ್ಮೇಲೆ ನಮ್ಗೊಂದು ಸರ್ಪ್ರೈಸ್ ಕಾದಿತ್ತು. ನಾವೀಗ ರಿಷಿಕೇಶ್ ರೀಚ್ ಆಗಿದ್ದೀವಿ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಭಯಂಕರ ಮಳೆ ಇತ್ತು. ಈಗ ಸ್ವಲ್ಪ ಜಡಿ ಮಳೆಗೆ ಬಂದಿದೆ. ಮುಂದ್ಗಡೆ ಲೀಡ್ ಮಾಡ್ತಾ ಇದ್ದಾರೆ. ಸೊ ಈಗ ನಾವೆಲ್ಲ ಏನಿದು ಫುಲ್ ಟ್ರಾಫಿಕ್ ಇತ್ತು ರೋಡ್ಸ್. ಸೊ ನಮಗೆ ನಮ್ಮ ಸ್ಟೇ ಇನ್ನು ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ವೇ ಇದೆ. ಸೊ ಎಲ್ಲ ನಾವು ವಾಕ್ ಮಾಡ್ಕೊಂಡೆ ಹೋಗೋಣ, ಇಲ್ಲ ಸುಮಾರು ತುಂಬ ಹೊತ್ತಾಗುತ್ತೆ ಅಂತ ಎಲ್ಲ ನಾವು ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಬನ್ನಿ ಹೋಗುವ. ಏನಂದ್ರೆ ನಾವು ರಿಷಿಕೇಶ್ಗೆ ಊಬರ್ ಬುಕ್ ಮಾಡಿದ್ದು 6K rupees. ಸೊ ಆದರೆ ನಾವು ರಿಷಿಕೇಶ್ ರೀಚ್ ಆದಮೇಲೆ ಸೊ ಡ್ರೈವರ್ ನಮಗೆ ಮುಂಚೆನೇ ಹೇಳಿದರು ಟೋಲ್ ಆ್ಯಡ್ ಆಗುತ್ತೆ ಅಂತ. ಸೊ ಟೋಲ್ ಬಂದು 1K ಆಯಿತು. ಸೊ ಆಮೇಲೆ 2 ಸ್ಟೇಟ್ದು ಟ್ಯಾಕ್ಸ್ ತಗೊಂಡ್ರು ನಮ್ಮ ಹತ್ರ. ಸೊ ಒಂದು ಉತ್ತರ ಪ್ರದೇಶ್, ಇನ್ನೊಂದು ಉತ್ತರಾಖಂಡ್. ಸೊ ಈ 2 ಸ್ಟೇಟ್ದು ಟ್ಯಾಕ್ಸ್ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಯ್ತು. ಸೊ ಅಲ್ಲಿಗೆ ನಮಗೆ 6K ಇದ್ದಿದ್ದು ಊಬರ್ ಚಾರ್ಜ್. ಟೋಟಲ್ ಅಟ್ ಲಾಸ್ಟ್ ನಾವೇನಿದು ಊಬರ್ ಹತ್ರ ಲಾಸ್ಟಲ್ಲಿ ಪೇಮೆಂಟ್ ಮಾಡಿದ್ದು ನಮಗೆ 9K rupees, ಆಲ್ಮೋಸ್ಟ್ 9000 ಪೇ ಮಾಡಿದ್ವಿ. ಸೊ 1K ಉತ್ತರ ಪ್ರದೇಶ್ಗೆ, 1K ಉತ್ತರಾಖಂಡ್ಗೆ, 1K ಟ್ಯಾಕ್ಸ್ ಪರ್ಮಿಟ್ ಆಯಿತು. ಸೊ ಇನ್ನು ಟೋಲ್ ಬಂದು ನಿಯರ್ಲಿ 1K ಆಯಿತು. ಸೊ 6K ಪ್ಲಸ್ 3K ನಮಗೆ 9K rupees ಇಷ್ಟ ಆಯಿತು. ನಾವು ರಿಷಿಕೇಶ್ ಬಂದಿರೋದು ನಾವು ಫುಲ್ ಕ್ರೌಡೆಡ್ ಇದೆ. ಸೊ ಇಲ್ಲಿ ನೋಡಿ ಕ್ರೌಡ್. ಇದರಲ್ಲಿ ಏನಿದು ಫುಲ್ ಟ್ರಾಫಿಕ್ ಜಾಮ್ ಆಗಿ ಎಲ್ಲ 1 ವೇ ಮಾಡಿದ್ದಾರೆ ಎಲ್ಲ ರೂಟ್ಸು. ಸೊ ನಾವು ನಮ್ಮ ಹಾಸ್ಟೆಲ್ ಇರೋದು ಈ ಕಡೆ, ಆಮೇಲೆ ರಾಮ್ಜುಲಲ್ಲಿ ಘಾಟ್ಗೆ ಹೋಗ್ತಾ ಇದೀವಿ ನಾವು, ರಾಮ್ಜುಲಾ ಘಾಟ್ಗೆ. ಸೊ ಅದಿರೋದು ಇವೆ ಎಲ್ಲ ನಡ್ಕೊಂಡೇ ಹೋಗ್ತಾ ಇದೀವಿ ನೋಡಿ. ರಿಷಿಕೇಶ್ ಫುಲ್ ಪ್ಯಾಕ್ಡ್ ಆಗಿದೆ. ಸೊ ನಾವೆಲ್ಲ ಟ್ರಿಪ್ಗೆ ಹೋಗ್ತಿದ್ದೀವಿ ಬೈಕಲ್ಲಿ. ಅದು ಇದು ಯಾರ್ದೋ ಲೋಕಲ್ ಅವ್ರದ್ದು, ಅವ್ರ ಬೈಕ್ ತಗೊಂಡು ನಾವು ಹೋಗ್ತಾ ಇದ್ದೀವಿ. ಫುಲ್ ಪ್ಯಾಕ್ ಆಗ. ಈಗ ಹೋಗ್ತಾ ಇರೋದು ನಾವು ಗಂಗಾ ಆರತಿ ನೋಡೋಕ್ಕೆ ರಾಮ್ಜುಲಾ ಘಾಟ್ಗೆ ಹೋಗ್ತಾ ಇದ್ದೀವಿ. पुष्पाणि यथा कालदभवाञ्च पुष्पाञ्जलरमया दत्तं ग्रहाण परमेश्वरी ओम भगवती
ಪ್ಲೇಸಸ್ ಟು ಎಕ್ಸ್ಪ್ಲೋರ್ ಇನ್ ರಿಷಿಕೇಶ್ ಅಂದ್ರೆ ಗಂಗಾ ಆರತಿ ನೋಡೋಕ್ಕೆ ಎಷ್ಟೊಂದು ಸುಮಾರು ಘಾಟ್ ಇದೆ. ಸೊ ಇದರಲ್ಲಿ ಮೇಜರ್ ಘಾಟ್ ಬಂದು ತ್ರಿವೇಣಿ ಘಾಟ್. ಸೊ ತ್ರಿವೇಣಿ ಘಾಟ್ ಅದು ಮೇಜರ್ ಘಾಟ್ ಆಗಿರೋದಕ್ಕೆ ಸೊ ಆಲ್ಮೋಸ್ಟ್ ಎಲ್ಲ ಕ್ರೌಡ್ ಅಲ್ಲೇ ಇರುತ್ತೆ. ಸೊ ನಿಮ್ಗೆ ಅಲ್ಲಿ ಗಂಗಾ ಆರತಿ ನೋಡೋಕೆ ತುಂಬಾ ಕಷ್ಟ ಆಗ್ಬೋದು. ಸೊ ಅದ್ರ ಬದಲು ಈಗ ಸುಮಾರು ಬೇರೆ ಬೇರೆ ಘಾಟ್ಸ್ ಇದೆ. ಸೊ ಎಲ್ಲಾ ಕಡೆನೂ ಗಂಗಾ ಆರತಿ ನಡೆಯುತ್ತೆ, ನೀವು ಅಲ್ಲೂ ನೋಡ್ಬೋದು. ಸೊ ನಾವು ಚೂಸ್ ಮಾಡಿದ ಪ್ಲೇಸ್ ಬಂದು ಶತ್ರುಘ್ನ ಘಾಟ್. ಸೊ ಇದು ರಾಮಜುಲಾ ಪಕ್ಕದಲ್ಲೇ ಬರುತ್ತೆ. ಸೊ ನಾವು ಇಲ್ಲಿ ನೋಡಿದ್ವಿ. ಸೊ ಅಲ್ಲಿ ಲಿಮಿಟೆಡ್ ಕ್ರೌಡ್ ಇತ್ತು ಅಂಡ್ ನಮಗೆ ಸ್ಯಾಟರ್ಡೆ ಆಗಿದ್ರು ಗಂಗಾ ಆರತಿ ಎಷ್ಟು ಕ್ಲಿಯರ್ ಆಗಿ ನೋಡಬಹುದಿತ್ತು ಗೊತ್ತಾ. ವೀಕೆಂಡ್ ಆದ್ರೂ ಸೊ ಅದು ಅಷ್ಟೊಂದು ಕ್ರೌಡೆಡ್ ಇರಲ್ಲ ಬೇರೆ ಘಾಟಲ್ಲಿ. ಸೊ ನಾವು ಶತ್ರುಘ್ನ ಘಾಟಲ್ಲಿ ಈಸಿಯಾಗಿ ಗಂಗಾ ಆರತಿ ನೋಡಿದ್ವಿ. ಸೊ ಅಲ್ಲಿಂದ ನಾವು ಪ್ರಿಫರ್ ಮಾಡಿದ್ದು ವಾಕಲ್ಲೇ ಹೋಗೋಣ ನಮ್ಮ ಹಾಸ್ಟೆಲ್ಗೆ ಅಂತ. ಸೊ ನಾವು ಹೆಂಗಿದ್ರು ರಾಮಜುಲಾ ಹತ್ರ ಇದ್ವಿ. ಸೊ ರಾಮಜುಲಾ ಕ್ರಾಸ್ ಮಾಡಿ ಇನ್ನೊಂದು ಆಪೋಸಿಟ್ ಘಾಟಿಂದ ನಾವು ನೆಕ್ಸ್ಟ್ ನಡ್ಕೊಂಡು ಹೋಗಿದ್ದೆ ಲಕ್ಷ್ಮಣ್ ಜುಲಾ ಕಡೆ. ಸೊ ಲಕ್ಷ್ಮಣ್ ಜುಲಾ ನಡ್ಕೊಂಡು ಹೋಗ್ತಾ ಸುಮಾರು ಕೆಫೇಸ್ ಇತ್ತು. ಸೊ ನಾವು ಅಲ್ಲೇ ಡಿನ್ನರ್ ಮಾಡಿದ್ವಿ. ಅಲ್ಲಿಂದ ಸ್ಟ್ರೀಟ್ ಶಾಪಿಂಗ್ ಲಕ್ಷ್ಮಣ್ ಜುಲಾ ಹೋಗೋ ರೋಡಲ್ಲೇ ಸುಮಾರು ಸ್ಟ್ರೀಟ್ ಶಾಪ್ಸ್ ಇರುತ್ತೆ. ಸೊ ಏನೇನ್ ಬೇಕು ನಾವು ಅಲ್ಲೇ ಸ್ಟ್ರೀಟ್ ಶಾಪಿಂಗ್ ಮಾಡ್ಬೋದು. ಅಲ್ಲಿಂದ ಲಕ್ಷ್ಮಣ್ ಜುಲಾ. ಸೊ ಲಕ್ಷ್ಮಣ್ ಜುಲಾ ಹೇಗೆ ಅಂದ್ರೆ ಅದೊಂಥರ ಗ್ಲಾಸ್ ಬ್ರಿಡ್ಜ್. ಸೊ ಒಂದ್ ಕಡೆ ರೋಡ್ ಇದೆ, ಇನ್ನ ಎಡ್ಜ್ ಫುಟ್ಪಾತ್ ಟೈಪ್ ಇದೆಯಲ್ಲ, ಸೊ ಅದು ಬಂದು ನಮಗೆ ಗ್ಲಾಸ್ ಬ್ರಿಡ್ಜ್. ಸೊ ಅಲ್ಲಿ ನಮಗೆ ಕ್ಲೀನ್ ಆಗಿ ಕೆಳಗೆ ನೀರು ಹರಿತಾ ಇರೋದು ಕಾಣಿಸ್ತಾ ಇರುತ್ತೆ. ನಾವು ಗ್ಲಾಸ್ ಮೇಲೆ ನಡ್ಕೊಂಡು ಹೋಗ್ತಿರ್ತೀವಿ. ಅದೊಂದು ಒಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಕೆಳಗ್ ನೋಡಿ, ಕೆಳಗ್ ನೋಡಿ, ಕೆಳಗ್ ನೋಡಿ, ಅಲ್ಲಿ ನೋಡಿ, ಅದು ಎಡ್ಜಲ್ ನಡ್ಕೊ ಬರ್ತಿರೋದು ನೋಡಿ. ಫಸ್ಟ್ ಡೇ ಇಷ್ಟೆಲ್ಲ ಚಿಲ್ ಮಾಡಿ ನಾವು ಇದ್ರ ಜೊತೆ ಕ್ಯಾಬ್ ಬುಕ್ ಮಾಡಿದ್ವಿ ಸೋನ್ ಪ್ರಯಾಗ್ ರೀಚ್ ಆಗಕ್ಕೆ. ಸೊ ರಿಷಿಕೇಶ್ ಟು ಸೋನ್ ಪ್ರಯಾಗ್ ಹೋಗ್ಬೇಕಿತ್ತು ನಾವು ಕೇದಾರ್ನಾಥ್ ಟ್ರೆಕ್ ಮಾಡಕ್ಕೆ. ಸೊ ಇದಕ್ಕೆ ಕ್ಯಾಬ್ ಬುಕ್ ಮಾಡಿದ್ವಿ. ನಾವು ಅವ್ರಿಗೆ ಟೈಮಿಂಗ್ ಕೊಟ್ಟಿದ್ದು ಅರ್ಲಿ ಮಾರ್ನಿಂಗ್ 6 ಪಿಕ್ ಮಾಡಿ. ಸೊ ನಮ್ಮನ್ನ ಸೋನ್ ಪ್ರಯಾಗ್ಗೆ ನೀವು ಬೇಗ ಡ್ರಾಪ್ ಮಾಡಿದ್ರೆ ನಾವು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಅರ್ಲಿ ಆಗಿ ನಾವು ಟ್ರೆಕ್ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದೊಳ್ಳೆ ಸರ್ಪ್ರೈಸ್ ಕೊಟ್ಟಿದ್ರು ನಮ್ಮ ಕ್ಯಾಬ್ ಅವರು. ಸೊ ಅದು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಇರುತ್ತೆ. ಅಂಟಿಲ್ ದೆನ್ ಬಾಯ್.